ಗಡ ಗಡ ನಡಗಿಸ ಭದ್ರ ಗುಡು 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 ನಡಗಿಸ ಭದ್ರ ಬೀಜ ಭದ್ರ ದುಂದರ 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 ಜಗ ಜಗ ದುಂದರ 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 ಜಗ ದುಂದರ 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 ಜಗ ಜಗ ದುಂದರ 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 ಜಗ ಜಗ ದುಂದರ 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 ಜಗ ಜಗ ದುಂದರ 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 ಅತ್ತಿಗೆ ಅತ್ತಿಗೆ ಯಾಕೆ ಬದ್ರಿ ಕೂಗ್ತಾ ಇದೆಯಲ್ಲ? ಇಲ್ಲ ಬದ್ರಿ, ಅವನ್ ಈಗ ತಾನೇ ಹೊರಗಡೆ ಹೋದ, ಇಷ್ಟರಲ್ಲಿ ಬಂದ್ರು ಬರ್ಬೋದು. ಬದ್ರಿ ಯಾಕಪ್ಪ ಒಂಥರ ಇದೆಯಲ್ಲ? ಆ ಗೌಡ್ರ ಮನೆಗೆ ಹೋಗಿ ಬಂದಾಗ್ನಿಂದ ನೀನು ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ, ಯಾಕೆ ಏನಾಯ್ತು? ಹಾಗೇನಿಲ್ಲ ಅತ್ತಿಗೆ, ನಾನು ಅತ್ತಿಗೆ ನಾನು ಹೋಗಿ ಬರ್ತೇನೆ. ಬದ್ರಿ ನಿಂತ್ಕೋ. ನೋಡು, ನಿಮ್ಮ ಮನೆಯವರು ಇರುವಾಗ ಅದ್ರ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ಇದನ್ನೆಲ್ಲ ಅವ್ರು ನೋಡ್ಕೋತಾ ಇದ್ದಾರಲ್ಲ. ಬಾರಪ್ಪ ಊಟ ಮಾಡುವಂತೆ. ನೋಡು ಬದ್ರಿ, ನಿನ್ನ ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಅಂತ ತಿಳಿದು ಜೋಪಾನ ಮಾಡಿದ್ದೀವಿ. ಹೀಗಿರ್ಬೇಕಾದ್ರೆ ನಾವಿರ್ಬೇಕಾದ್ರೆ ನಿನಗೆ ಯಾಕೋ ಅದ್ರ ಬಗ್ಗೆ ಚಿಂತೆ? ನಿಂತ್ಕೋ ಬದ್ರಿ, ಬುತ್ತಿ ಕೊಡ್ತೀನಿ, ತೆಗೆದುಕೊಂಡು ಹೋಗುವಂತೆ. ಕಬ್ಬಿಗೆ ನೀರು ಹಾಯಿಸಬೇಕು. ಅಣ್ಣ ಬಂದ ನಂತರ ಅಣ್ಣನ ಕೈಯಲ್ಲಿ ಊಟ ಕೊಟ್ಟು ಕಳಿಸು. ಅತ್ತಿಗೆ ಊಟ ಕೊಟ್ಟು ಕಳಿಸು. ಅತ್ತಿಗೆ ನಾನು ಹೋಗಿ ಬರ್ತೇನೆ. ಅತ್ತಿಗೆ ಹೋಗಿ ಬರ್ತೇನೆ. ದೇವ ಮಾರುತೇಶ್ವರ, ನಂದು ಗೋಕುಲದಂತ್ರವ ಈ ನಮ್ಮ ಮನೆತನಕ್ಕೆ ಯಾವ ದುಷ್ಟ ಶಕ್ತಿಗಳು ಬರದ ಹಾಗೆ ನೋಡಿಕೊಂಡು ಹೋಗುವವನೇ ನಿನ್ನೆ ಕುಡಿದು ತಂದೆ. ಆದಷ್ಟು ಬೇಗನೆ ನನ್ನ ತಮ್ಮನಿಗೊಂದು ಒಳ್ಳೆ ನೌಕರಿ ಸಿಗ್ಬೇಕು, ಆದಷ್ಟು ಬೇಗನೆ ಈ ನನ್ನ ಮೈದನಿಗೆ ಮದುವೆ ಭಾಗ್ಯ ಬರಬೇಕು ಅಂತ ನಾನು ನಿನ್ನಲ್ಲಿ ಕೈ ಮುಗಿದು ಬಿಡ್ಕೊತಾ ಇದ್ದೀನಿಪ್ಪ. ಪಾರ್ವತಿ, ಏಕೆ ಈ ರೀತಿ ಮೌನವಾಗಿ ನಿಂತಿರುವೆಯಾ? ಯಾಕೆ ಇಲ್ಲ ರೀ, ನಾನು ನೀವು ಬರೋ ದಾರಿನೇ ಕಾಯ್ತಾ ನಿಂತಿದ್ದೆ ಅಷ್ಟೇ. ಇಲ್ಲ ಪಾರ್ವತಿ, ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ಮನದಲ್ಲಿ ಚಿಂತಿಸುತ್ತಿರುವೆ ಅನಿಸುತ್ತಿದೆ. ಈ ನಿನ್ನ ಪತಿರಾಯನ ಮುಂದೆ ಹೇಳಲು ಸಂಕೋಚವೇಕೆ? ಚೇಚೆ, ದೇವ್ರ ಹಾಗೆ ಇರುವ ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ಯಾಕ್ರಿ ಸಂಕೋಚ? ಹಾಗಾದರೆ ಅದೇನೆಂಬುದು ಹೇಳು. ಅದೇನಿಲ್ಲ, ನನ್ನ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿರುವ ನಿಮ್ಮ ತಮ್ಮನಿಗೆ ಒಂದು ಒಳ್ಳೆ ಕನ್ನೆಯನ್ನು ನೋಡಿ ಮದುವೆ ಮಾಡಿದ್ರೆ ನಮ್ಮ ಮೇಲಿರುವ ಭಾರ ಕಡಿಮೆ ಆಗೋದಿಲ್ವೇನ್ರಿ? ಓಹೋಹೋ, ಅಮ್ಮನವರಿಗೆ ಈ ವಿಚಾರವೇ? ಅದೇನು ಮಹಾನ್ ಕೆಲಸ. ಮದುವೆ ಒಂದೇ ಒಂದು ದಿನ ಮಾಡಿದ್ರಾಯ್ತು. ಹಾಗೆ ಮೈದನ ಜೊತೆ ನನ್ನ ತಮ್ಮ ಶ್ರೀಧರನ್ಗೂ ಅವನ ಜೊತೆಗೆ ಮದುವೆ ಮಾಡಬೇಕು ಅಂತ ಅನಿಸ್ತಾ ಇದೆ. ನಾನು ಅದನ್ನೇ ಯೋಚನೆ ಮಾಡುತ್ತಿರುವೆ ಪಾರ್ವತಿ. ನಾನು ಸ್ವಲ್ಪ ಹೊಲದ ಕಡೆಗೆ ಹೋಗಿ ಬರುತ್ತೇನೆ. ಇರ್ರಿ, ಹೋಗುವರಂತೆ. ಹಾಗಾದರೆ ನಿನ್ನ ಸುಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಬಾರೇ ನನ್ನಲ್ಲಿ? ಪ್ರೀತಿ ದೇವಿ ನಿನಗೆ
ಪ್ರೇಮ ಸಂಗಮ ಪೂಜೆಗೆ ಸಂದರಿಸಿದ ನಿನ್ನೊಲುವೆ ಪ್ರೇಮದಾಳ ಗೆಳತಿ ಇದೇ ಮನಸ್ಸು ಮನಸ್ಸು ಬೆರೆತ ಮಿಡಿದ ರಾಗ ಮಾಲಿಕ ನನ್ನ ಪ್ರೀತಿ ದೇವಿ ನಿನಗೆ ತೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಬೀಳು ಮಿಡಿಸುವಿ ಅಂದದ ಭವ್ಯ ಶಿಲ್ಪಗಿ ಸಂಜೆಯ ರಂಗಿನ ಕುಳಿ ನಾ ತಂದೆ ನಿನ್ನ ಪಾದವಿ ಯಾರು ಕಾಣಿಸ್ತಾ ಇಲ್ಲಲ್ಲ ಬಾಗಲ್ ತೆರೆದದ್ದು ಹಾಗೆ ಇದೆ. ಶ್ರೀಧರ ಯಾವಾಗ ಬಂದಿಯಪ್ಪ? ಈಗ ಬಂದೆ ಮಾವ. ಎಲ್ಲರೂ ಚೆನ್ನಾಗಿದ್ದೀರ ತಾನೇ? ನಾವು ಚೆನ್ನಾಗಿದ್ದೀವಪ್ಪ, ನೀನ್ ಚೆನ್ನಾಗಿದೆ ತಾನೇ? ನಾವು ಚೆನ್ನಾಗಿದ್ದೀರ ಅಕ್ಕ. ಚಿಕ್ಕ ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಅವ್ನು ಇದೀಗ ತಾನೇ ಹೊಲಕ್ಕೆ ಹೋಗಿದ್ದಾನೆ. ಅಕ್ಕ ಮಾವ, ನಿಮಗೆ ಸಂತೋಷವಾದ ಸುದ್ದಿಯನ್ನು ಹೇಳಲು ಬಂದಿದ್ದೇನೆ. ಮೊದಲು ಸ್ವೀಟ್ ತೆಗೆದುಕೊಳ್ಳಿ, ಆಮೇಲೆ ಹೇಳ್ತೇನೆ. ತಮ್ಮ, ಈ ಸಿಹಿ ತಿಂಡಿ ವಿಶೇಷ ಏನು ಅಂತ ನಮ್ಗೆ ಹೇಳೇ ಇಲ್ಲ. ಅಕ್ಕ, ನಾನು ಕಾಲೇಜಿನಲ್ಲಿ BA ಫಸ್ಟ್ ಕ್ಲಾಸ್ನಾಗಿ ಪಾಸ್ ಆಗಿ ಬಂದೇನೆ ಅಕ್ಕ. ಸಂತೋಷವಾಯ್ತು ಶ್ರೀಧರ, ಸಂತೋಷ. ನಾನು ಈ ಶಾಲೆ ಕಲಿಸಿದ್ದಕ್ಕೂ ಸಾರ್ಥಕವಾಯಿತು. ರೀ ನೋಡಿ, ಅವನ ಒಳಗಡೆ ಕರ್ಕೊಂಡ್ಬೇಡಿ, ನಾನು ಊಟಕ್ಕೆ ಬಡಿಸ್ತೀನಿ. ಬಾರಪ್ಪ ಶ್ರೀಧರ, ಎಲ್ಲರೂ ಕೂಡಿ ಊಟ ಮಾಡೋಣ. ಅಕ್ಕ ಮಾವ, ನೀವು ಒಳಗಡೆ ಹೋಗಿ ಊಟ ಮಾಡಿ ಬನ್ನಿ. ನಾನು ಚಿಕ್ಕ ಮಾವನ ಭೇಟಿಯಾಗಿ ಆಮೇಲೆ ಬರ್ತೇನೆ. ಹಾಗೆ ಆಗಪ್ಪ, ಬೇಗನೆ ಬಂದು ಬಿಡು. ದೇವ ಮಾರುತೇಶ್ವರ, ನನ್ನ ತಂದೆ ಕಂಡ ಕನಸಿಗೆ ಈಗ ಸಮಯ ಕೂಡಿ ಬಂದಿದೆ. ನನ್ನ ಅಕ್ಕ ಮಾವನ ಋಣ ತೀರಿಸುವ ಸಮಯ ಈಗ ಬಂದಿದೆ. ನನ್ನ ಚಿಕ್ಕ ಮಾವನಿಗೆ ಭೇಟಿಯಾಗಿ ಬರ್ತೇನೆ.